ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನವಿತಾ ಜೈನ್. ಅಪ್ಪು ಹಾದಿಯಲ್ಲಿ ವಿಷ, 1800 ಮಕ್ಕಳಿಗೆ ಬೆಳಕಾದ ನಟ ಕನ್ನಡಿಗ ವಿಶಾಲ್ ತಮಿಳು ಚಿತ್ರರಂಗದಲ್ಲಿ ಬೆಳೆದಿದ್ದು ಹೇಗೆ? ವಿಶಾಲ್ರಲ್ಲಿ ಅಪ್ಪುನ ಕಂಡ ಶಿವಣ್ಣ ಹೇಳಿದ್ದೇನು ಗೊತ್ತಾ? ಇದೇ ಹೊತ್ತಿನ ವಿಶೇಷ ವಿಶಾಲ ಹೃದಯ. ಅಪ್ಪು ಹಾದಿಯಲ್ಲಿ ವಿಶಾಲ್ 1800 మక్కళికి ಬೆಳಕಾದ నట. పునీత్ పేరు వచ్చి 100 సంవత్సరాలు కాదు 1000 సంవత్సరాలైనా సరే ఎప్పుడు అందరూ గుర్తు పెట్టుకోవాలి. ಕನ್ನಡಿಗ ವಿಶಾಲ್ ತಮಿಳು ಚಿತ್ರರಂಗದಲ್ಲಿ ಬೆಳೆದಿದ್ದು ಹೇಗೆ? ವಿಶಾಲ್ರಲ್ಲಿ ಅಪ್ಪುನ ಕಂಡ ಶಿವಣ್ಣ ಹೇಳಿದ್ದೇನು ಗೊತ್ತಾ? ವಿಶಾಲ್ ನೋಡಿದಾಗಲ ನನ್ನ ತಮ್ಮನ ನೋಡ್ದಕ್ಕಾಗುತ್ತೆ ಅಂತ ನಾನು ಇವತ್ತು ಹೇಳಿದ ಮಾತ್ರ ಅದು ಯಾವತ್ತೂ ನಾನು ಅಪ್ಪು ಹೊತ್ತೂ ಹೇಳಿದ್ದೆ. ವಿಶಾಲ್ ನೋಡಿದಾಗಲೆಲ್ಲ ನೀನು ನೋಡ್ದಕ್ಕಾಗುತ್ತೆ ಅಪ್ಪು. ವಿಶಾಲ್ ಕಾಲಿವುಡ್ ಅಂದ್ರೆ ತಮಿಳು ಚಿತ್ರರಂಗದ ಫೇಮಸ್ ಹೀರೋ. ವಿಶಾಲ್ ಅವರ ಹೆಸರಿಗೆ ತಕ್ಕಂತೆ ಅವರ ಹೃದಯ ಕೂಡ ಅಷ್ಟೇ ವಿಶಾಲವಾಗಿದೆ. ಜನರ ಕಷ್ಟ ಕಾರ್ಪಣ್ಯಗಳಿಗೆ ಕರಗಿ ಹೋಗ್ತಾರೆ. ಹಲವು ಸಮಾಜಮುಖಿ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಜನಮಾನಸದಲ್ಲಿ ಹೆಸರು ಗಳಿಸಿದ್ದಾರೆ. ಅಷ್ಟೇ ಅಲ್ಲ, ವಿಶಾಲ್ ತಮಿಳು ನಟರಾಗಿದ್ರು ಕನ್ನಡಿಗರ ಬಗ್ಗೆ ಮತ್ತು ಕರುನಾಡಿನ ಬಗ್ಗೆ ವಿಶೇಷ ಕಾಳಜಿ ಹೊಂದಿದ್ದಾರೆ. ನಿಜ ಹೇಳಬೇಕು ಅಂದ್ರೆ ನಟ ವಿಶಾಲ್ ಅವರ ವಿಶಾಲ ಹೃದಯದ ಬಗ್ಗೆ ಕನ್ನಡಿಗರು ಮೆಚ್ಚುಗೆ ವ್ಯಕ್ತಪಡಿಸಿದ್ದು ಪುನೀತ್ ರಾಜ್ಕುಮಾರ್ ಇಹಲೋಕ ತ್ಯಜಿಸಿದ ಮೇಲೆ. ಯಾಕಂದ್ರೆ ಅಪ್ಪು ಅಗಲಿಕೆಯನ್ನ ಕಂಡು ನಟ ವಿಶಾಲ್ ಮಮ್ಮಲ ಮರಗಿದ್ರು. ಅಪ್ಪು ಮತ್ತು ವಿಶಾಲ್ ಮಧ್ಯೆ ಕ್ಲೋಸ್ ಫ್ರೆಂಡ್ಶಿಪ್ ಇಲ್ಲದೆ ಇದ್ರೂ ಅಪ್ಪು ಮಾಡಿದ ಸಮಾಜಮುಖಿ ಕಾರ್ಯಗಳನ್ನ ಕಂಡು ವಿಶಾಲ್ ಹೃದಯ ಮಿಡಿದಿತ್ತು. ಅಪ್ಪು ತೀರಿಕೊಂಡ ಮೇಲೆ 2 ದಿನ ವಿಶಾಲ್ ಸರಿಯಾಗಿ ನಿದ್ದೆಯನ್ನೇ ಮಾಡಿರಲಿಲ್ಲ. ಕುಂತ್ರು ನಿಂತ್ರು ಅಪ್ಪು ಬಗ್ಗೆಯೇ ಯೋಚನೆ ಮಾಡ್ತಿದ್ರು. ಅಪ್ಪು ಪಾರ್ಥಿವ ಶರೀರವನ್ನ ನೋಡೋಕೆ ವಿಶಾಲ್ ಓಡೋಡಿ ಬಂದಿದ್ರು. ಹಾರಾಡೋ ಮೋಡವೆಂದು ರೆಕ್ಕೆಗಳ ಮುರಿದುಕೊಂಡು ನಿಂತಿದೆ ಮಂಕಾಗಿ ಸುಮ್ಮನೆ ತಂಗಾಳಿ ಅಂಗಳವುದಂಗಾಗಿ. ಹೀಗೆ ನಟ ಪುನೀತ್ ರಾಜ್ಕುಮಾರ್ ಅವರ ಪಾರ್ಥಿವ ಶರೀರವನ್ನ ಕಂಡ ವಿಶಾಲ್ ಪುನೀತ್ ಬದುಕಿದ್ದಾಗ ಮಾಡ್ತಾ ಇದ್ದ ಸಮಾಜಮುಖಿ ಕಾರ್ಯಗಳನ್ನ ಕೇಳಿ ಶಾಕ್ ಆಗಿತ್ತು. ಯಾಕಂದ್ರೆ ಪುನೀತ್ ರಾಜ್ಕುಮಾರ್ ಕೇವಲ ನಟನಾಗಿರಲಿಲ್ಲ, ದಾನ ಧರ್ಮಗಳನ್ನ ಮಾಡೋ ಕರ್ಣನೂ ಆಗಿದ್ರು. ತಾವು ದೊಡ್ಡ ಸ್ಟಾರು, ದೊಡ್ಡ ಮನೆಯ ಹುಡುಗ ಅನ್ನೋ ಕಿಂಚಿತ್ತು ಜಂಭವು ಪುನೀತ್ ರಾಜ್ಕುಮಾರ್ ಅವರಿಗೆ ಇರಲಿಲ್ಲ. ಸೆಟ್ನಲ್ಲೇ ಇರಲಿ, ಜಿಮ್ನಲ್ಲೇ ಇರಲಿ, ಯಾರೇ ಕಷ್ಟದಲ್ಲಿದ್ದಾರೆ ಅಂತ ಗೊತ್ತಾದ್ರೆ ಅವರಿಗೆ ಸಹಾಯ ಹಸ್ತ ಚಾಚುತ್ತಿದ್ರು. ಸೆಕ್ಯೂರಿಟಿ ಗಾರ್ಡ್ಗಳೇ ಇರಲಿ, ರಸ್ತೆಯಲ್ಲಿ ಯಾರೇ ಸಿಗಲಿ, ಪ್ರೀತಿ ಮತ್ತು ಅಕ್ಕರೆಯಿಂದ ಮಾತಾಡ್ತಾ ಇದ್ರು ಪುನೀತ್. ಅದರಲ್ಲೂ ತಮಗಿಂತ ಹಿರಿಯರನ್ನ ಕಂಡ್ರೆ ಅತ್ಯಂತ ವಿನಯದಿಂದ ನಡ್ಕೊಂತಿದ್ರು. ಎಲ್ಲಕ್ಕಿಂತ ಮುಖ್ಯವಾಗಿ ಪುನೀತ್ ರಾಜ್ಕುಮಾರ್ ಅವರು ಸುಮಾರು 1800 ಮಕ್ಕಳಿಗೆ ಸ್ವಂತ ಖರ್ಚಿನಲ್ಲಿ ಶಿಕ್ಷಣ ಕೊಡಿಸುತ್ತಿದ್ರು. ಎಲ್ಲವನ್ನ ಕೇಳಿದ ತಮಿಳು ಚಿತ್ರನಟ ವಿಶಾಲ್ ಹೃದಯ ಕರಗಿ ಹೋಗಿತ್ತು. ಇಂಥ ಮಹಾನ್ ವ್ಯಕ್ತಿ ಇನ್ನೂ ಇರಬೇಕಾಗಿತ್ತು. ವಿಧಿ ಎಷ್ಟು ಕ್ರೂರಿ ಅಂತ ಹೇಳಿ ಮನಸ್ಸಲ್ಲೇ ಶಾಪ ಹಾಕಿದ್ರು. ಅಷ್ಟೇ ಅಲ್ಲ, ಪುನೀತ್ ಅವರ ಅಗಲಿಕೆಯಿಂದ 1800 ಮಕ್ಕಳ ವಿದ್ಯಾಭ್ಯಾಸ ನಿಂತು ಹೋಗಬಾರದು ಅಂತ ಹೇಳಿ ಆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸೋ ಜವಾಬ್ದಾರಿಯನ್ನ ತಾವೇ ಹೊತ್ತುಕೊಳ್ಳೋದಾಗಿ ಹೇಳಿದ್ದಾರೆ. ನಟ ಪುನೀತ್ ರಾಜ್ಕುಮಾರ್ಗೆ ಶ್ರದ್ಧಾಂಜಲಿ ಸಲ್ಲಿಸೋಕೆ ಕಳೆದ ಮಂಗಳವಾರ ಇಡೀ ದಕ್ಷಿಣ ಭಾರತದ ಚಿತ್ರರಂಗವೇ ಒಂದೆಡೆ ಸೇರಿತ್ತು. ಕಾರ್ಯಕ್ರಮ ಆರಂಭಕ್ಕೂ ಮುನ್ನ ಮಾತನಾಡಿದ ತಮಿಳು ನಟ ವಿಶಾಲ್, ಪುನೀತ್ ರಾಜ್ಕುಮಾರ್ ಒಳ್ಳೆಯ ನಟ, ಒಳ್ಳೆಯ ವ್ಯಕ್ತಿ ಆಗಿದ್ರು. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಸಹೋದರನಾಗಿ ಪುನೀತ್ಗೆ ಪ್ರಾಮಿಸ್ ಮಾಡುತ್ತಿದ್ದೇನೆ, ಅವರು ಬದುಕಿದ್ದಾಗ ತಾವು ಮಾಡಿದ ಸಮಾಜ ಸೇವೆಯನ್ನ ಎಲ್ಲಿಯೂ ಹೇಳಿಕೊಂಡಿಲ್ಲ. ನೀವು ಮೃತಪಟ್ಟ ನಂತರ ನಿಮ್ಮ ಕಾರ್ಯಗಳ ಬಗ್ಗೆ ಇಡೀ ದೇಶಕ್ಕೆ ತಿಳಿಯಿತು. ನೀವು ಮಾಡುತ್ತಿದ್ದ ಕಾರ್ಯವನ್ನ ನಾನು ಮುಂದುವರಿಸುತ್ತೇನೆ ಎಂದಿದ್ದಾರೆ. ఈ బిడ్డల చదువు అనేది చాలా ముఖ్యం. పునీత్ చేసింది చేస్తున్నాడనేది అందరికీ తెలుసు, వింటాం, చూస్తాం. కానీ ఇంత మంచి విషయాలు చేసేదనేది ఏవి చూసినప్పుడు మనసారా అనిపించిన ఒక విషయం. ఈ పిల్లల బాధ్యత. పునీత్ పేరు వచ్చి 100 సంవత్సరాలు కాదు 1000 సంవత్సరాలైనా సరే ఎప్పుడు అందరూ గుర్తు పెట్టుకోవాలి. ಹೀಗೆ ಮಾತು ಮುಂದುವರಿಸಿದ ನಟ ವಿಶಾಲ್, ನನಗೆ ಸ್ವಲ್ಪ ಕನ್ನಡ ಗೊತ್ತು. ನಮ್ಮ ತಂದೆ ಕನ್ನಡಿಗ, ಪುನೀತ್ ನನ್ನ ಅಣ್ಣ. ಪುನೀತ್ ಅವರ ಮುಖ ಇನ್ನೂ ನನ್ನ ಕಣ್ಮುಂದೆ ಕಾಣಿಸುತ್ತಿದೆ. ಅವರಿಲ್ಲ ಅನ್ನೋದನ್ನ 2 ದಿನ ನನ್ನಿಂದ ನಂಬೋದಕ್ಕೆ ಆಗಿರಲಿಲ್ಲ. ಪುನೀತ್ ಅವರ ನಿಧನದ ವಾರ್ತೆ ಕಿವಿಗೆ ಬಿದ್ದಾಗ ನನ್ನಿಂದ ಅರಗಿಸಿಕೊಳ್ಳಲು ಆಗಿರಲಿಲ್ಲ. ಅಂತ್ಯ ಸಂಸ್ಕಾರದಲ್ಲಿ ಪಾಲ್ಗೊಳ್ಳಲು ನನಗೆ ಧೈರ್ಯ ಬರಲಿಲ್ಲ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ನಾನು ನನ್ನ ಪುನೀತ್ ಅಣ್ಣನಿಗೆ ಒಂದು ಮಾತು ಕೊಟ್ಟಿದ್ದೇನೆ. ಶಿವಣ್ಣ, ರಾಘಣ್ಣ ಹಾಗೂ ಅಪ್ಪು ಕುಟುಂಬದ ಬಳಿ ನಾನು ಒಂದು ಕೋರಿಕೆ ಇಡುತ್ತಿದ್ದೇನೆ. ಅದೇನೆಂದ್ರೆ, ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸಲು ನನಗೊಂದು ಅವಕಾಶ ಕೊಡಿ. ಇದನ್ನು ನಾನು ಮಾಡುತ್ತಿರೋದು ಪಬ್ಲಿಸಿಟಿಗಾಗಿಯೋ ಅಥವಾ ಹಣಕ್ಕಾಗಿಯೋ ಅಲ್ಲ. ನಿಜ ಹೇಳಬೇಕು ಅಂದ್ರೆ ಈವರೆಗೆ ನನಗೆ ಅಂತ ಒಂದು ಸ್ವಂತ ಮನೆ ಇಲ್ಲ.
ಒಂದು ಮನೆ ತೆಗೆದುಕೊಳ್ಬೇಕು ಅಂತ ದುಡ್ಡು ಇಟ್ಟಿದ್ದೆ. ಅದು ಪರವಾಗಿಲ್ಲ, ಮುಂದಿನ ವರ್ಷ ಕೂಡ ನಾನು ಮನೆಯನ್ನ ಕೊಂಡ್ಕೊಳ್ಬಹುದು. ಆದ್ರೆ ಮಕ್ಕಳ ಶಿಕ್ಷಣ ತುಂಬಾ ಮುಖ್ಯ. ಪುನೀತ್ ಹೆಸರನ್ನ ಎಷ್ಟು ವರ್ಷಗಳಾದ್ರೂ ಸರಿ ಎಲ್ಲರೂ ನೆನಪಿನಲ್ಲಿ ಇಟ್ಕೊಳ್ಬೇಕು. ಅವರು ಯಾರಿಗೂ ಹೇಳದೆ ಎಷ್ಟೋ ಜನರಿಗೆ ಸಹಾಯ ಮಾಡಿದ್ದಾರೆ. ಅವರು ಹೋದ ಮೇಲೆಯೇ ಅವರ ಹೃದಯವಂತಿಕೆ ಎಲ್ಲರಿಗೂ ಗೊತ್ತಾಗಿದೆ. ಪುನೀತ್ರಂತಹ ವ್ಯಕ್ತಿಯನ್ನ ಯಾರೂ ಮರೆಯೋಕೆ ಸಾಧ್ಯವಿಲ್ಲ. ಪುನೀತ್ ಅವರ ಜೊತೆಗೆ ನಾನು ಅಷ್ಟು ಕ್ಲೋಸ್ ಆಗಿರಲಿಲ್ಲ, ಆದ್ರೂ ನನಗೆ 2 ದಿನ ನಿದ್ದೆ ಬರಲಿಲ್ಲ. ಪುನೀತ್ ಆತ್ಮ ಸಂತೋಷವಾಗಿರ್ಬೇಕು ಅಂದ್ರೆ ಅವರು ಮಾಡಿದ ಒಳ್ಳೆಯ ಕೆಲಸಗಳು ಮುಂದುವರಿಯಬೇಕು ಅಂತ ಹೇಳಿ ನಟ ವಿಶಾಲ್ ಹೇಳಿದ್ದಾರೆ. మళ్ళీ నేను చెప్పను, నేను ఒకసారి చెప్పాను. ఆ 1800 పిల్లలు వీళ్ళంత వరకు వాళ్ళ ఫ్యామిలీ ఇక్కడ ఉన్నారు. శివరాజ్ సార్ ఉన్నారు, రాఘవేంద్ర సార్ ఉన్నారు, పునీత్ అన్న ఫ్యామిలీ ఉన్నారు. వీళ్ళందరికీ నేను ఒకే ఒక కోరిక అడుగుతున్నాను, మిమ్మల్ని మనసారా అడుగుతున్నాను. నాకొక అవకాశం ఇవ్వండి. ఇది వచ్చి నేను చేసేది ఏదో పబ్లిసిటీ కోసమో ఏదో డబ్బు ఉంది కోసమో అలా కాదు. నిజంగా చెప్పాలంటే నాకు సొంతంగా ఇల్లు లేదు. ఇప్పుడు వరకు 16 సంవత్సరాలు అయింది. అమ్మా నాన్న ఇంట్లో ఉన్నాను. ఒక ఇల్లు కొనాలని నేను డబ్బులు చేర్చి పెట్టుకున్నాను. అది పర్వాలేదు, అది నేను నెక్స్ట్ ఇయర్ కూడా కొనుక్కుంటాను. ఈ బిడ్డల చదువు అనేది చాలా ముఖ్యం. పునీత్ చేసింది చేస్తున్నాడనేది అందరికీ తెలుసు. వింటాం, చూస్తాం. కానీ ఇంత మంచి విషయాలు చేసేయడనేది ఏవి చూసినప్పుడు మనసారా అనిపించిన ఒక విషయం. ఈ పిల్లల బాధ్యత. పునీత్ పేరు వచ్చి 100 సంవత్సరాలు కాదు, 1000 సంవత్సరాలైనా సరే ఎప్పుడు అందరూ గుర్తు పెట్టుకోవాలి. ಹೀಗೆ ವಿಶಾಲ್ ಹೇಳುತ್ತಿದ್ರೆ ಅತ್ತ ಶಿವಣ್ಣ ಮತ್ತು ರಾಘಣ್ಣ ಅವರ ಕಣ್ಣುಗಳು ಒದ್ದೆ ಆಗುತ್ತಿತ್ತು. ಅನಂತರ ಶಿವಣ್ಣ ಪುನೀತ ನಮನ ಕಾರ್ಯಕ್ರಮದಲ್ಲಿ ಅಪ್ಪು ಜೊತೆಗಿನ ನೆನಪುಗಳನ್ನು ಹಂಚಿಕೊಂಡ್ರು. ಈ ವೇಳೆ ಎಲ್ಲಾ ನಟರಲ್ಲೂ ಪುನೀತ್ ಕಾಣಿಸುತ್ತಾನೆ ಅಂತ ಶಿವಣ್ಣ ಹೇಳಿದ್ರು. ಕಷ್ಟದ ಸಮಯದಲ್ಲಿ ಚಿತ್ರರಂಗ ಹಾಗೂ ಹೊರಗಡೆಯಿಂದ ಎಲ್ಲರೂ ಬಂದು ಸಹಕರಿಸಿದ್ದನ್ನ ಎಂದಿಗೂ ಮರೆಯೋದಿಲ್ಲ. ಧ್ರುವ, ಯಶ್, ಸುದೀಪ್, ವಿಜಯ್, ಗಣೇಶ್ ಹೀಗೆ ಎಲ್ಲರಲ್ಲೂ ನನ್ನ ತಮ್ಮನನ್ನೇ ಕಾಣುತ್ತೇನೆ ಅಂತೇಳಿ ಭಾವುಕರಾದರು. ಹೀಗೆ ಮಾತು ಮುಂದುವರಿಸಿದ ಶಿವಣ್ಣ ತಮಿಳು ನಟ ವಿಶಾಲ್ಗೆ ಹೇಳುತ್ತಿದ್ದೆ, ನಿಮ್ಮನ್ನು ನೋಡಿದ್ರೆ ನನ್ನ ತಮ್ಮನನ್ನು ನೋಡಿದ ಹಾಗೆಯೇ ಆಗುತ್ತದೆ ಅಂತ. ಅದನ್ನ ಅಪ್ಪು ಬಳಿಯೂ ಹೇಳಿದ್ದೆ ಅಂತ ಹೇಳಿ ಅಪ್ಪು ಮತ್ತು ವಿಶಾಲ್ ನಡುವಿನ ನಂಟನ್ನು ಬಿಚ್ಚಿಟ್ರು ಶಿವಣ್ಣ. ಇವಾಗ ತಾನೇ ವಿಶಾಲ್ ಅವ್ರ ಹತ್ರ ಹೇಳ್ತಿದ್ದೆ, ವಿಶಾಲ್ ನೋಡಿದಾಗ್ಲ ನನ್ನ ತಮ್ಮನ್ ನೋಡ್ದಂಗೆ ಆಗುತ್ತೆ ಅಂತ. ನಾನು ಇವತ್ತು ಹೇಳಿದ ಮಾತಲ್ಲ, ಅದು ಯಾವತ್ತೂ ನಾನು ಅಪ್ಪು ಹೊತ್ತೂ ಹೇಳಿದ್ದೆ. ವಿಶಾಲ್ ನೋಡಿದಾಗ್ಲೆಲ್ಲ ನೀನು ನೋಡ್ದಂಗೆ ಆಗುತ್ತೆ ಅಪ್ಪು. ಅವ್ರ ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ಅವ್ರು ಆ್ಯಕ್ಟ್ ಮಾಡೋ ಸ್ಟೈಲ್ ಇರ್ಬೋದು, ಎಲ್ಲ ನೋಡ್ದಂಗೆ ಆಯ್ತು. ಇವತ್ತು ನೋಡಿದಾಗಲೂ ಅದನ್ನೇ ನಾನು ಶೇರ್ ಮಾಡ್ಕೊತಾ ಇದ್ದೆ. ಅವರೆಲ್ಲರೂ ಬಂದು ಅವ್ರವ್ರು ನಾವಿದ್ದೀವಿ ಅಂತ ಹೇಳಿದಾಗ ಎಷ್ಟು ಖುಷಿ ಆಗುತ್ತೆ ಅಂದರೆ, ಎಷ್ಟೊಂದು ಪ್ರೀತಿ ಗಳಿಸಿದ್ದಾನೆ ಅವನು. ಇನ್ನು ತಮಿಳು ನಟ ವಿಶಾಲ್ ಅವರು ಅಪ್ಪು ಮೇಲಿನ ಅಭಿಮಾನದೊಂದಿಗೆ ಅಪ್ಪು ಕೊಡಿಸುತ್ತಿದ್ದ 1800 ಮಕ್ಕಳ ವಿದ್ಯಾಭ್ಯಾಸದ ಹೊಣೆಯನ್ನ ವಿಶಾಲ್ ಹೊತ್ಕೊಂಡ ಮೇಲೆ ಕರ್ನಾಟಕದಲ್ಲಿ ವಿಶಾಲ್ ಬಗ್ಗೆ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗಿದೆ. ಹೃದಯ ತುಂಬಿ ಬಂದು ಶಹಬ್ಬಾಸ್ ವಿಶಾಲ್ ಎಂದು ಕನ್ನಡಿಗರು ಆತನನ್ನ ಹರಿಸಿದ್ದಾರೆ. ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಎಂಬಂತೆ ವಿಶಾಲ್ ಹೃದಯದ ನಟ ವಿಶಾಲ್ರನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಕೊಂಡಾಡಿದ್ದಾರೆ. ವಿಶಾಲ್, ನಿಮ್ಮದು ಅದ್ಭುತ ಸ್ಪಂದನೆ ಅಂತ ಹೇಳಿ ಕನ್ನಡಿಗರು ಕೊಂಡಾಡಿದ್ದಾರೆ. ಯಾಕಂದ್ರೆ ಪುನೀತ್ ರಾಜ್ಕುಮಾರ್ ವಿಧಿವಶವಾದ್ಮೇಲೆ ಸಾಕಷ್ಟು ನಟ ನಟಿಯರು, ರಾಜಕಾರಣಿಗಳು, ಗಣ್ಯಾತಿ ಗಣ್ಯರು ಅವರ ಪಾರ್ಥಿವ ಶರೀರ ನೋಡಲು ಬಂದಿದ್ರು, ಕಣ್ಣೀರು ಹಾಕಿದ್ರು. ಆದ್ರೆ ಯಾವೊಬ್ಬ ನಟ ರಾಜಕಾರಣಿಗೂ ವಿಶಾಲ್ರಂತಹ ಸದಾಲೋಚನೆ ಬಂದಿರಲಿಲ್ಲ. ಹೀಗಾಗಿ ವಿಶಾಲ್ 1800 ಮಕ್ಕಳ ವಿದ್ಯಾಭ್ಯಾಸ ಕೊಡಿಸುವ ಹೊಣೆ ಹೊತ್ತಿರೋದ್ರ ಬಗ್ಗೆ ಕನ್ನಡಿಗರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಕನ್ನಡ ಪ್ರೇಮಿ ವಿಶಾಲ್ ಬಗ್ಗೆ ಕನ್ನಡಿಗರು ಇನ್ನಷ್ಟು ಅಭಿಮಾನ ಹೆಚ್ಚಿಸಿಕೊಂಡಿದ್ದಾರೆ. ನಿಜ ಹೇಳಬೇಕು ಅಂದ್ರೆ ಪುನೀತ್ ರಾಜ್ಕುಮಾರ್ ವಿಧಿವಶರಾಗಿ 21 ದಿನಗಳೇ ಕಳೆದಿವೆ. ಆದ್ರೂ ದೊಡ್ಡ ಮನೆಯವರ ಕಣ್ಣೀರು ಮಾತ್ರ ನಿಂತಿಲ್ಲ. ದಿನ ಕಣ್ಣೀರಲ್ಲೇ ಕೈ ತೊಳೆಯುತ್ತಿದ್ದಾರೆ. ಕಳೆದ ಮಂಗಳವಾರ ಪುನೀತ್ ನಮನ ಕಾರ್ಯಕ್ರಮದಲ್ಲಿ ಶಿವರಾಜ್ ಕುಮಾರ್, ರಾಘವೇಂದ್ರ ರಾಜ್ಕುಮಾರ್ ಹಾಗೂ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಪುನೀತ್ರನ್ನ ನೆನೆದು ಕಣ್ಣೀರು ಹಾಕಿದ್ರು. ಅದರಲ್ಲೂ ವೇದಿಕೆ ಮೇಲೆ ಮಾತನಾಡಿದಾಗ ರಾಘಣ್ಣ ಹಾಗೂ ಶಿವಣ್ಣ ಬಿಕ್ಕಿ ಹತ್ತು. ಅವನ ಬಗ್ಗೆ ಮಾತಾಡಿ ಒಂದೊಂದ್ಸತಿ ಅನ್ಸುತ್ತೆ, ಅವನ ಬಗ್ಗೆ ಜಾಸ್ತಿ ಮಾತಾಡ್ಬಿಟ್ಟು ನನ್ನ ಕಣ್ಣೆಸರು ಅವ್ನಿಗೆ ಆಗೋಯ್ತು ಅಂತ ಅನ್ಸುತ್ತೆ. ಯಾವುದ್ರಲ್ಲಿಲ್ಲ ಹೇಳಿ, ಚಿಕ್ಕ ವಯಸ್ಸಿಂದ ಹಿಡಿದು ಇವತ್ತವರೆಗೂ ಎಷ್ಟೊತ್ತಿಗೆ ಹೇಳಿದೆ, ನನ್ನ ಇನ್ಸ್ಪಿರೇಷನ್ ಶಿವಣ್ಣ ಅಂತ ಹೇಳ್ತಾನೆ. ಅದು ಅವ್ನ ದೊಡ್ಡ ಮನಸ್ಸು, ದೊಡ್ಡ ಗುಣ ಅಷ್ಟೇನೆ. ಅವನು ಇದೇ ಸ್ಟೇಜಲ್ಲಿ, ಇದೇ ವೇದಿಕೆ ರಾಜ್ಕುಮಾರ್ ಫಂಕ್ಷನ್ಲಿ ನನ್ನ ಆಯ್ಸ್ ನಿನ್ನ ಕೊಡ್ತೀನಿ ಅಂತ ಹೇಳಿದ್ದೆ ಅವನಿಗೆ. ಏನು ಮಾಡ್ದ ನೋಡಿ, ಅವನ ಆಯ್ಸ್ ನನಗೆ ಕೊಟ್ಬಿಟ್ಟು ಹೋಗ್ಬಿಟ್ಟ. ನೀವೆಲ್ಲರೂ ಸೇರಿ ಒಂದು ಸಹಾಯ ಮಾಡಿ ನನಗೆ,
ಹೇಗಾದರೂ ಮಾಡಿ ನಾನು ಕಳಿಸಿ ಅವ್ನು ಕರೆಸ್ಕೊಂಬಿಡಿ ಪ್ಲೀಸ್. ಭಾರಿ ಕಷ್ಟ ಆಗುತ್ತೆ ನನಗೆ, ನಾನು ಇರೋದಿಲ್ಲ, ನಾನು ಇದನ್ನು ಮಾಡಿಕೊಡಿ. ಕರುನಾಡು ಕಂಡ ಹೆಮ್ಮೆಯ ಪುತ್ರ ಪುನೀತ್ ರಾಜ್ಕುಮಾರ್ಗೆ ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ಸಿಎಂ ಬಸವರಾಜ ಬೊಮ್ಮಾಯಿ ಘೋಷಣೆ ಮಾಡಿದ್ದಾರೆ. ಪುನೀತ್ ನಮ್ಮೆಲ್ಲರಿಗೂ ಆತ್ಮೀಯ. ಅವನನ್ನ ನಾನು ಬಾಲ್ಯದಿಂದಲೇ ಬಲ್ಲೆ. ಬಾಲ್ಯದಲ್ಲಿಯೇ ಪ್ರತಿಭೆಯ ಚಿಲುಮೆ ಹೊಂದಿದ್ದ ವ್ಯಕ್ತಿ. ಬಾಲನಟನಾಗಿ ರಾಷ್ಟ್ರ ಪ್ರಶಸ್ತಿ ಗಳಿಸಿದ ಕರ್ನಾಟಕದ ಏಕೈಕ ಬಾಲಕ ಪುನೀತ್ ಅಂತ. 1992ರಿಂದ ಇಲ್ಲಿವರೆಗೆ ಡಾಕ್ಟರ್ ರಾಜ್ಕುಮಾರ್, ಶಿವಕುಮಾರ ಸ್ವಾಮೀಜಿ, ಭೀಮಸೇನ್ ಜೋಶಿ ಸೇರಿದಂತೆ ಕೇವಲ 10 ಮಂದಿಗೆ ಮಾತ್ರ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಲಾಗಿದೆ. ಹಲವಾರು ಜನರ ಜೊತೆಗೆ ಚರ್ಚೆ ಮಾಡಿ ಕರ್ನಾಟಕ ರತ್ನದ ಪ್ರಶಸ್ತಿಯನ್ನ ಮರಣೋತ್ತರವಾಗಿ ಪುನೀತ್ ರಾಜ್ಕುಮಾರ್ ಕೊಡಬೇಕನ್ನುವಂತ ಘೋಷಣೆಯನ್ನ ನಾನು ಇವತ್ತು ಮಾಡ್ತಾ ಇದ್ದೇನೆ. ಅಪ್ಪು ಜನರ ಕಷ್ಟ ಕಾರ್ಪಣ್ಯಗಳಿಗೆ ಕರಗೋ ಪರಮಾತ್ಮನಂತಿದ್ದು. ಆದ್ರೆ ಆ ಮುತ್ತಿನ ಮಣಿ ಕಳಚಿ ಹೋಗಿ 21 ದಿನಗಳೇ ಉರುಳಿವೆ. ಹೀಗಿದ್ರೂ ಅಪ್ಪು ಸಮಾಜಮುಖಿ ಕಾರ್ಯಗಳು ಮಾತ್ರ ನಟ ವಿಶಾಲ್ ರೂಪದಲ್ಲಿ ಮುಂದುವರಿಯುತ್ತಿರೋದು ನಿಜಕ್ಕೂ ಮೆಚ್ಚುವಂಥದ್ದು. ಹಾಗಾದ್ರೆ ನಟ ವಿಶಾಲ್ಗೂ ಕರ್ನಾಟಕಕ್ಕೂ ಇರುವ ನಂಟೇನು? ತಮಿಳು ಚಿತ್ರರಂಗದಲ್ಲಿ ಅವರು ಬೆಳೆದಿದ್ದು ಹೇಗೆ? ಆ ಕುರಿತ ರಿಪೋರ್ಟ್ ಅನ್ನ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಒಂದು ಸ್ಮಾಲ್ ಬ್ರೇಕ್. ತಮಿಳು ಚಿತ್ರನಟ ವಿಶಾಲ್ಗೂ ಕರ್ನಾಟಕಕ್ಕೂ ವಿಶೇಷ ನಂಟಿದೆ. ಹೀಗಾಗಿಯೇ ಕನ್ನಡಿಗರ ಪರ ಮತ್ತು ಕನ್ನಡ ನಾಡಿನ ಬಗ್ಗೆ ವಿಶಾಲ್ಗೆ ವಿಶೇಷ ಒಲವು. ಹಾಗಾದ್ರೆ ನಟ ವಿಶಾಲ್ಗೂ ಮತ್ತು ಕರ್ನಾಟಕಕ್ಕೂ ಇರುವ ಆ ನಂಟೇನು? ಕನ್ನಡಿಗ ವಿಶಾಲ್ ತಮಿಳು ಚಿತ್ರರಂಗದಲ್ಲಿ ಬೆಳೆದಿದ್ದು ಹೇಗೆ? ಆ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ತಮಿಳು ಮತ್ತು ತೆಲುಗು ಚಿತ್ರರಂಗದಲ್ಲಿ ವಿಶಾಲ್ಗೆ ತಮ್ಮದೇ ಆದ ಇಮೇಜ್ ಇದೆ. ವಿಶಾಲ್ ಹೈಟು, ಡೈಲಾಗ್ ಡೆಲಿವರಿ ನೋಡಿ ಅಭಿಮಾನಿಗಳು ಕೇಕೆ ಶಿಳ್ಳೆ ಹೊಡೆದು ಕುಣಿದು ಕುಪ್ಪಳಿಸ್ತಾರೆ. ಆ ಪಾರ್ಟಿ ಅಭಿಮಾನಿ ಬಳಗವನ್ನ ವಿಶಾಲ್ ಮೇಂಟೈನ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ವಿಶಾಲ್ಗೆ ಕನ್ನಡದಲ್ಲೂ ಒಂದು ಸಿನಿಮಾ ಮಾಡಬೇಕು ಅನ್ನೋ ಆಸೆ ಇದೆ. ಆದ್ರೆ ಆ ಆಸೆ ಇದುವರೆಗೂ ಈಡೇರಿಲ್ಲ. ಹೀಗಿದ್ರೂ ವಿಶಾಲ್ಗೆ ಕನ್ನಡ ಭಾಷೆ ಮತ್ತು ಕನ್ನಡಿಗರನ್ನ ಕಂಡ್ರೆ ಅಪಾರ ಪ್ರೀತಿ. ಯಾಕಂದ್ರೆ ವಿಶಾಲ್ ತಮಿಳುನಾಡು ಮತ್ತು ಆಂಧ್ರದಲ್ಲಿ ಸ್ಟಾರ್ ನಟನಾಗಿ ಶೈನ್ ಆಗಿರಬಹುದು. ಆದ್ರೆ ಅವರ ಮೂಲ ಕರ್ನಾಟಕ. ಅವರು ಮೂಲತಃ ಕನ್ನಡಿಗರು. ಇದನ್ನು ನಾವು ಹೇಳ್ತಾ ಇಲ್ಲ, ಖುದ್ದು ವಿಶಾಲ್ ಅವರೇ ಬಹಳಷ್ಟು ಸಲ ಹೇಳ್ಕೊಂಡಿದ್ದಾರೆ. ಅವರ ತಂದೆ ಜಿ ಕೆ ರೆಡ್ಡಿ ಕೂಡ ಸಾರಿ ಹೇಳಿದ್ದಾರೆ. ಹೌದು ವೀಕ್ಷಕರೇ, ವಿಶಾಲ್ ತಂದೆ ಜಿ ಕೆ ರೆಡ್ಡಿ ಮೂಲತಃ ಬೆಂಗಳೂರಿನ ವರ್ತೂರು ನಿವಾಸಿ. ವರ್ತೂರಲ್ಲೇ ಹುಟ್ಟಿ ಬೆಳೆದ ಜಿ ಕೆ ರೆಡ್ಡಿ ಅವರು ಅನಂತರ HAL ನಲ್ಲಿ ಕೆಲಸಕ್ಕೆ ಸೇರ್ಕೊಂಡಿದ್ರು. ಅನಂತರ ತಮಿಳುನಾಡಿನ ರಾಜಧಾನಿ ಚೆನ್ನೈಗೆ ಹೋಗಿ ಅಲ್ಲೇ ಸೆಟ್ಲ್ ಆಗಿದ್ರು. ಹಲವು ಬಿಸ್ನೆಸ್ ಗಳಲ್ಲಿ ತೊಡಗಿಸಿಕೊಂಡಿದ್ರು. ಅನಂತರ ತಮಿಳು ಮತ್ತು ತೆಲುಗು ಚಿತ್ರಗಳಿಗೆ ನಿರ್ಮಾಪಕರಾಗಿದ್ರು. ಅಷ್ಟೇ ಅಲ್ಲ, ತಾವು ಹೀರೋ ಆಗಬೇಕು ಅಂತ ಅಂದ್ಕೊಂಡಿದ್ರು. ಆದ್ರೆ ಅದು ಜಿ ಕೆ ರೆಡ್ಡಿ ಅವರಿಗೆ ಸಾಧ್ಯವಾಗಿರಲಿಲ್ಲ. ಹೀಗಾಗಿ ತಮ್ಮ ಪುತ್ರ ವಿಶಾಲ್ ಅವರನ್ನ ಹೀರೋ ಮಾಡಿ ತಮ್ಮ ಕನಸನ್ನ ನನಸು ಮಾಡಿಕೊಂಡಿದ್ದಾರೆ. ನಿಜ ಹೇಳಬೇಕು ಅಂದ್ರೆ ಜಿ ಕೆ ರೆಡ್ಡಿ ಅವರು ಎಲ್ಲೇ ಹೋದ್ರು ಕನ್ನಡದ ಮೇಲಿನ ಅಭಿಮಾನವನ್ನ ಮಾತ್ರ ಬಿಟ್ಟಿರಲಿಲ್ಲ. ಎಲ್ಲರಿಗೂ ನಮಸ್ಕಾರ. ನಮ್ಮ ಅಪ್ಪ ಕನ್ನಡಿಗ ಎಂದಿದ್ದು ತಮಿಳು ನಟ ವಿಶಾಲ್. ಅದು 2018. ಸ್ಯಾಂಡಲ್ವುಡ್ ನ ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಬಹುಕೋಟಿ ವೆಚ್ಚದ KGF ಚಿತ್ರದ ಟ್ರೈಲರ್ ಬಿಡುಗಡೆಯಾಗಿತ್ತು. ಆ ಟ್ರೈಲರ್ ಸಾಮಾಜಿಕ ಜಾಲತಾಣದಲ್ಲಿ ಧೂಳೆಬ್ಬಿಸಿತ್ತು. ಆದ್ರೆ ಇದೇ ಸಿನಿಮಾದ ಟ್ರೈಲರ್ ಲಾಂಚ್ ಕಾರ್ಯಕ್ರಮಕ್ಕೆ ಬಂದಿದ್ದ ತಮಿಳು ನಟ ವಿಶಾಲ್ ವೇದಿಕೆ ಮೇಲೆ ಮಾತನಾಡುತ್ತಾ ನಮ್ಮ ತಂದೆ ಅಪ್ಪಟ ಕನ್ನಡಿಗ ಅಂತ ಹೇಳೋ ಮೂಲಕ ಅಲ್ಲಿ ನೆರೆದಿದ್ದವರಲ್ಲಿ ಅಚ್ಚರಿ ಮೂಡಿಸಿದ್ರು. ಅಷ್ಟೇ ಅಲ್ಲ, ನನಗೂ ಸ್ವಲ್ಪ ಕನ್ನಡ ಬರುತ್ತೆ ಎಂದಿದ್ರು. ಆಗಲೇ ನೋಡಿ ವಿಶಾಲ್ ಕನ್ನಡಿಗ ಅನ್ನೋದು ಗೊತ್ತಾಗಿತ್ತು. ಅನಂತರ ಅಲ್ಲೇ ಇದ್ದ ವಿಶಾಲ್ ತಂದೆ ಜಿ ಕೆ ರೆಡ್ಡಿ ಸ್ಫುಟವಾಗಿ ಕನ್ನಡದಲ್ಲಿ ಮಾತನಾಡುತ್ತಾ ಕನ್ನಡ ಪ್ರೇಮವನ್ನ, ಕನ್ನಡ ಅಭಿಮಾನವನ್ನ ತೆರೆದಿಟ್ಟಿದ್ರು. ನಿಜ ಹೇಳಬೇಕು ಅಂದ್ರೆ ವಿಶಾಲ್ ಹುಟ್ಟಿದ್ದು ಬೆಳೆದಿದ್ದೆಲ್ಲ ಚೆನ್ನೈನಲ್ಲೇ. ತಂದೆ ಚಿತ್ರ ನಿರ್ಮಾಪಕರಾಗಿದ್ದರಿಂದ ತಾವು ಕೂಡ ಚಿತ್ರ ನಿರ್ಮಾಪಕರಾಗಬೇಕು, ನಿರ್ದೇಶಕರಾಗಬೇಕು ಅಂತ ಹೇಳಿ ಕನಸು ಕಟ್ಟಿದ್ರು. ಹೀಗಾಗಿ ಚೆನ್ನೈನ ಲೋಯಲಾ ಕಾಲೇಜ್ನಲ್ಲಿ ವಿಶಾಲ್ ಕಮ್ಯುನಿಕೇಶನ್ ಕೋರ್ಸ್ ಮಾಡಿದ್ರು. ಅನಂತರ ವಿಶಾಲ್ ಫಿಲ್ಮ್ ಫ್ಯಾಕ್ಟರಿ ಅನ್ನೋ ಪ್ರೊಡಕ್ಷನ್ ಕಂಪನಿಯನ್ನ ಓಪನ್ ಮಾಡಿದ್ರು. ಅನಂತರ ಅರ್ಜುನ್ ಸರ್ಜಾರ ಬಳಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಸೇರ್ಕೊಂಡ್ರು. ಹೀಗೆ ಡೈರೆಕ್ಷನ್ ಮಾಡೋ ಟೈಮಲ್ಲೇ ವಿಶಾಲ್ಗೆ ಹೀರೋ ಆಗೋ ಆಸೆಯೂ ಚಿಗುರೊಡೆದಿತ್ತು. 2004ರಲ್ಲಿ ಚೆಲ್ಲಮ್ಮೆ ಅನ್ನೋ ತಮಿಳು ಸಿನಿಮಾದಲ್ಲಿ ಆಕ್ಟ್ ಮಾಡಿ ಸೈ ಎನ್ನಿಸಿಕೊಂಡಿದ್ರು. ಇದುವರೆಗೂ 37ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಆಕ್ಟ್ ಮಾಡಿ ತಮಿಳುನಾಡಿನಲ್ಲಿ ತಮ್ಮದೇ ಆದ ಇಮೇಜ್ ಕ್ರಿಯೇಟ್ ಮಾಡಿಕೊಂಡಿದ್ದಾರೆ.
ಇನ್ನು ವಿಶಾಲ್ ಬರೀ ರೀಲ್ನಷ್ಟೇ ಅಲ್ಲ, ರಿಯಲ್ ಲೈಫ್ನಲ್ಲೂ ಹೀರೋನೆ. ಸಾಮಾಜಿಕ ಕಾರ್ಯಗಳು, ಜನಪರ ಕೆಲಸಗಳಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ. ಇಂಥ ಸಮಾಜಮುಖಿ ಕಾರ್ಯಗಳೇ 2015ರಲ್ಲಿ ವಿಶಾಲ್ರನ್ನ ತಮಿಳು ನಿರ್ಮಾಪಕರ ಸಂಘದ ಅಧ್ಯಕ್ಷರನ್ನಾಗಿ ಮಾಡಿತ್ತು. ಇನ್ನು KGF ತಮಿಳು ಆವೃತ್ತಿ ಸಿನಿಮಾವನ್ನ ವಿಶಾಲ್ ತನ್ನ ವಿಶಾಲ್ ಫಿಲ್ಮ್ ಫ್ಯಾಕ್ಟರಿ ಮೂಲಕ ಬಿಡುಗಡೆ ಮಾಡುತ್ತಿದ್ದರಿಂದ ಅದಕ್ಕೂ ವ್ಯಾಪಕ ವಿರೋಧ ವ್ಯಕ್ತವಾಗಿತ್ತು. ಆದರೆ ವಿಶಾಲ್ ಆ ವಿರೋಧದ ನಡುವೆಯೂ ಸಿನಿಮಾವನ್ನ ತಮಿಳುನಾಡಿನಲ್ಲಿ ರಿಲೀಸ್ ಮಾಡಿಸಿದ್ರು. ಇದಷ್ಟೇ ಅಲ್ಲ, ವಿಶಾಲ್ ರಾಜಕೀಯಕ್ಕೂ ಎಂಟ್ರಿ ಕೊಡೋಕೆ ಯತ್ನಿಸಿದ್ರು. 2018ರಲ್ಲಿ ತಮಿಳುನಾಡಿನ ಸಿಎಂ ಆಗಿದ್ದ ಜಯಲಲಿತಾ ಅವರ ಅಕಾಲಿಕ ನಿಧನದಿಂದ RK ನಗರ ಕ್ಷೇತ್ರಕ್ಕೆ ಉಪಚುನಾವಣೆ ಎದುರಾಗಿತ್ತು. ಹೀಗಾಗಿ ಆ ಕ್ಷೇತ್ರದಿಂದ ಅಖಾಡಕ್ಕಿಳಿಯೋಕೆ ವಿಶಾಲ್ ಯತ್ನಿಸಿದ್ರು. ಆದರೆ ಕೊನೆ ಕ್ಷಣದಲ್ಲಿ ವಿಶಾಲ್ ನಾಮಿನೇಷನ್ ಪತ್ರ ತಿರಸ್ಕೃತಗೊಂಡಿದ್ದರಿಂದ ಅವರು ಚುನಾವಣೆಯಲ್ಲಿ ಸ್ಪರ್ಧಿಸಲು ಸಾಧ್ಯವಾಗಿರಲಿಲ್ಲ. ಹೀಗೆ ಸದಾ ಜನಪರ ಕಾಳಜಿ ಹೊಂದಿರೋ ತಮಿಳು ಚಿತ್ರ ನಟನಾಗಿರೋ ವಿಶಾಲ್ ಕರ್ನಾಟಕದ ಖ್ಯಾತ ನಟರೊಂದಿಗೆ ಉತ್ತಮ ನಂಟು ಹೊಂದಿದ್ರು. ಅದರಲ್ಲೂ ಪುನೀತ್ ರಾಜ್ಕುಮಾರ್ ಜೊತೆಗೆ ಉತ್ತಮ ಒಡನಾಟ ಇಟ್ಕೊಂಡಿದ್ರು. ಆದ್ರೆ ಪುನೀತ್ ಅಕಾಲಿಕ ನಿಧನದಿಂದ ವಿಶಾಲ್ ತುಂಬಾನೇ ಬೇಜಾರಾಗಿದ್ರು. ಪುನೀತ್ ರಾಜ್ಕುಮಾರ್ ಅವರು ಕೈಗೊಂಡಿದ್ದ ಸಮಾಜಮುಖಿ ಕಾರ್ಯಗಳಿಂದ ಪ್ರೇರೇಪಿತರಾಗಿದ್ದು ಅವರು ಬಿಟ್ಟು ಹೋದ 1800 ಮಕ್ಕಳ ವಿದ್ಯಾಭ್ಯಾಸದ ಹೊಣೆಯನ್ನ ವಿಶಾಲ್ ಹೊತ್ತುಕೊಂಡಿದ್ದಾರೆ. ಆ ಮೂಲಕ ತಮ್ಮ ಹೃದಯ ವೈಶಾಲ್ಯತೆಯನ್ನ ಎತ್ತಿ ಹಿಡಿದಿದ್ದಾರೆ. ಇದು ಕನ್ನಡಿಗರ ಮೆಚ್ಚುಗೆಗೂ ಪಾತ್ರವಾಗಿದೆ. ನೋಡಿದ್ರಲ್ಲ, ಅಪ್ಪು ಹಾದಿಯಲ್ಲಿ ವಿಶಾಲ್ ನಡೆ ಹೇಗಿದೆ ಅನ್ನೋದನ್ನ. ಇದುವೇ ಹೊತ್ತಿನ ವಿಶೇಷ. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.